ಇಸ್ ದಿಸ್ ದ ಬಿಗಿನಿಂಗ್ ಆಫ್ ವರ್ಲ್ಡ್ ವಾರ್ 3? ರೀಸೆಂಟ್ ಡೇಸ್ನಲ್ಲಿ ಪಾಕಿಸ್ತಾನ ಹಾಗೂ ಅಫ್ಘಾನ್ ನಡುವೆ ಭಾರಿ ಪ್ರಮಾಣದ ಏರ್ ಸ್ಟ್ರೈಕ್ ಅಟ್ಯಾಕ್ ನಡೀತಿದೆ. ಪಾಕಿಸ್ತಾನ ಅವರು ಅಫ್ಘಾನ ಮಿಲಿಟರಿ ಬೇಸ್ ಮೇಲೆ ಏರ್ ಸ್ಟ್ರೈಕ್ ಅಟ್ಯಾಕ್ ಮಾಡ್ತಾರೆ. ಇದರ ರಿಟಾಲಿಯೇಷನ್ಗಾಗಿ ಅಫ್ಘಾನ್ ಕೂಡ ಪಾಕಿಸ್ತಾನ ಬಾರ್ಡರ್ ಮೇಲೆ ಡ್ರೋನ್ ಸ್ಟ್ರೈಕ್ ಹಾಗೂ ಫೈರಿಂಗ್ ಮಾಡ್ತಿದ್ದಾರೆ. ರಿಪೋರ್ಟ್ಸ್ ಪ್ರಕಾರ ಪಾಕಿಸ್ತಾನ ಹಾಗೂ ಅಫ್ಘಾನ್ ನಡುವೆ ಹೆವಿ ಕ್ಲಾಶ್ ಮುಂದುವರಿತಿದೆ. ಆದರೆ ಇನ್ನೂ ಯಾವುದೇ ಕಂಟ್ರಿ ವಾರ್ನ ಘೋಷಣೆ ಮಾಡಿಲ್ಲ. ಇನ್ನು ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಇಸ್ರೇಲ್ ಹಾಗೂ US ಸೇರಿ ಇರಾನ್ ಮೇಲೆ ದಾಳಿ ಮಾಡ್ತಾರೆ. ಇರಾನ್ ಕೂಡ ರಿಟಾಲಿಯೇಷನ್ ಆಗಿ ಇಸ್ರೇಲ್ ಜೊತೆಗೆ ಬಹರೇನ್, UAE, ಕತಾರ್, ಸೌದಿ ಅರೇಬಿಯಾ, ಜಾರ್ಡನ್, ಕ್ವಾತಿ ಹಾಗೂ ಇರಾಕ್ ಮೇಲೆ ಕೂಡ ದಾಳಿ ಮಾಡ್ತಾರೆ. ನೀವು ಅನ್ಕೋಬಹುದು ಇಲ್ಲಿ ಯುದ್ಧ ನಡೀತಾ ಇರೋದು ಬೇರೆ 3 ಕಂಟ್ರೀಸ್ ಮಧ್ಯೆ, ಆದರೆ ಇಲ್ಲಿ ಸೌದಿ ಅರೇಬಿಯಾ, ಕತಾರ್, UAE ಹಾಗೂ ಬೇರೆ ಕಂಟ್ರೀಸ್ ಮೇಲೆ ಏಕೆ ದಾಳಿ ಮಾಡ್ತಿದ್ದಾರೆ ಅಂತ. ಇದಿಷ್ಟು ಕಂಟ್ರೀಸ್ ನಲ್ಲಿ US ಸಪೋರ್ಟ್ ಮಾಡುವ ಏರ್ ಬೇಸಸ್ ಇದೆ. ಇದರಿಂದ ಅವರು ಟಾರ್ಗೆಟ್ ಮಾಡ್ತಾರೆ ಅನ್ಕೊಂಡು ಇರಾನ್ ಅವರು ಮುಂಚೆನೆ ಆ ಬೇಸಸ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇವರಿಬ್ಬರ ನಡುವೆ ರಷ್ಯಾವು ಉಕ್ರೇನ್ ಮೇಲೆ 1500 kg ಅಷ್ಟು ಫಾಸ್ಫರಸ್ ಬಾಂಬ್ ಡ್ರೋನ್ ಮುಖಾಂತರ ದಾಳಿ ಮಾಡ್ತಾರೆ. ನೀವು ಇವಾಗ ನೋಡ್ತಾ ಇರೋದು ಪ್ಲೇನ್, ಇದು ಜಸ್ಟ್ ನಾರ್ಮಲ್ ಪ್ಲೇನ್ ಅಲ್ಲ, ಇದು US ಡೂಮ್ಸ್ಡೇ ಪ್ಲೇನ್. 51 ವರ್ಷಗಳಾದ್ಮೇಲೆ ಇದು ಆಕಾಶದಲ್ಲಿ ಹಾರಾಡೋದನ್ನು ಅಲ್ಲಿರೋ ಜನರು ಲಾಸ್ ಏಂಜಲ್ಸ್ ಅಲ್ಲಿ ನೋಡ್ತಾರೆ. ಇದು ಯಾವಾಗ ಯೂಸ್ ಮಾಡ್ತಾರೆ ಅಂದರೆ ಯಾವ್ದಾದ್ರು ದೊಡ್ಡ ನ್ಯೂಕ್ಲಿಯರ್ ವಾರ್ ಅಂತ ಬರಬೇಕಂದ್ರೆ ಇದನ್ನು ಯೂಸ್ ಮಾಡ್ತಾರೆ. ಈ ಡೂಮ್ಸ್ಡೇ ಪ್ಲೇನ್ ಏನು ಅಡ್ವಾಂಟೇಜ್ ಅಂದರೆ ಮೋರ್ ದೆನ್ 2 ವೀಕ್ಸ್ಗಳ ಕಾಲ ಆಕಾಶದಲ್ಲಿ ಹಾರಾಡ್ಬೋದು ಹಾಗೂ ಅಲ್ಲೇ ರೀಫಿಲ್ ಕೂಡ ಮಾಡ್ಬೋದು. ಈ ಪ್ಲೇನ್ ಒಂದು ಕಮಾಂಡ್ ಸೆಂಟರ್ ಇದೆ. ಇದರಿಂದ ಇಡೀ ವರ್ಲ್ಡ್ ಅನ್ನು ಕಂಟ್ರೋಲ್ ಹಾಗೂ ಅಲ್ಲೇ ಆರ್ಡರ್ ಕೂಡ ಮಾಡ್ಬೋದು. ಹಾಗಾದರೆ ಯಾಕೆ ಈ ಪ್ಲೇನ್ ಹೊರಗಡೆ ತಂದಿದ್ದಾರೆ ಹಾಗೂ ಲಾಸ್ ಏಂಜಲ್ಸ್ ಅಲ್ಲಿ ಯಾಕೆ ಹಾರಾಡ್ತಿದೆ ಎಂಬ ಪ್ರಶ್ನೆ ಪ್ರತಿಯೊಬ್ಬರಲ್ಲಿ ಇದೆ. ಇದಕ್ಕೆ ಉತ್ತರ ಒಬ್ಬನೇ ಕೊಡೋಕ್ಕಾಗೋದು, ಅದೇ ಡೊನಾಲ್ಡ್ ಟ್ರಂಪ್. ಇದನ್ನೆಲ್ಲ ನೋಡಿದ್ರೆ ಇದು ವರ್ಲ್ಡ್ ವಾರ್ 3ಗೆ ಮುನ್ಸೂಚನೆ ಆಗಿರ್ಬೋದು. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ. ಜೈ ಹಿಂದ್.